ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಆರೋಗ್ಯಕರವಾದಂಥ ಪೌಷ್ಟಿಕವಾದಂತಹ ಗಂಜಿ ಹಿಟ್ಟು ಅಥವಾ ಆಹಾರವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು 6 ಮಂತ್ಸಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೋದು. ನನ್ನ 2 ಮಕ್ಕಳಿಗೂ ಅಷ್ಟೇ 6 ಮಂತ್ಸಿಂದ ನಾನು ಕೊಟ್ಟಿರೋ ಫಸ್ಟ್ ಫುಡ್ ಇದೆ ಅಂತ ಹೇಳ್ಬೋದು. ಫಸ್ಟಿಗೆ ನಾನೇನು ಮಾಡ್ತೀನಿ, 1 ಬೌಲಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ. ಅಕ್ಕಿ ಕ್ವಾಂಟಿಟಿನೇ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಇದು 1 ಬೌಲ್ ಅಕ್ಕಿ ತಗೊಂಡ್ರೆ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಸೇರಿ 1 ಬೌಲ್ ಆಗಬೇಕು. ಹಾಗಾಗಿ 1/4 ಕಪ್ಪಷ್ಟು ತೊಗರಿಬೇಳೆ ಮತ್ತು 1/4 ಕಪ್ಪಷ್ಟು ನಾನಿಲ್ಲಿ ಉದ್ದಿನ ಕಾಳು ತೊಗೊತಾ ಇದ್ದೀನಿ ಮತ್ತು 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು 1/4 ಕಪ್ಪಷ್ಟು ಹೆಸರು ಬೇಳೆ ತೊಗೊಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಒಂದು ಟೀ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಕ್ವಾಂಟಿಟಿ ಕಮ್ಮಿ ಇರಲಿ, ಯಾಕಂದರೆ ಕಹಿ ಬಂದುಬಿಡುತ್ತೆ. ಇದನ್ನು ಹಾಕೋದ್ರಿಂದ ದೇಹ ತಂಪಾಗಿರುತ್ತೆ ಅಂಥೇಳಿ ಸ್ವಲ್ಪ ಮೆಂತ್ಯಕಾಳನ್ನು ಹಾಕಿ ಮತ್ತು ಒಂದು 8ರಿಂದ 10 ನಾನು ಗೋಡಂಬಿ, ಒಂದು 8ರಿಂದ 10 ಬಾದಾಮಿನ ತೊಗೊಂಡಿದ್ದೀನಿ. ಈ ಅಕ್ಕಿ ಕ್ವಾಂಟಿಟಿ 1 ಕಪ್ ಆದರೆ ಇದಿಷ್ಟು ಸೇರಿ 1 ಕಪ್ ಆಗಬೇಕು. ಆ ಥರ ತೊಗೊಳ್ಳಿ, ಅಂದರೆ ಅಕ್ಕಿ ಕ್ವಾಂಟಿಟಿನೇ ಜಾಸ್ತಿ ಇರಬೇಕಾಗುತ್ತೆ. ಇನ್ನು ಮೆಂತ್ಯಕಾಳು ಕಹಿ ಬರುತ್ತೆ ಅಂತ ಸ್ಕಿಪ್ ಮಾಡಬೇಡಿ. 1 ಟೀ ಟೇಬಲ್ ಸ್ಪೂನ್ ಹಾಕಿ. ಇದು ದೇಹವನ್ನು ತಂಪಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಿಷ್ಟನ್ನು ನಾನು ಏನು ಮಾಡ್ತೀನಿ, ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ನೀವು ಹುರ್ಕೊಳ್ಳಿ. ಅಂದರೆ ಇದು ಅಕ್ಕಿ ಮತ್ತು ಉದ್ದಿನಕಾಳು ಕಡಲೆಬೇಳೆ ಎಲ್ಲ ಹುರಿದ ಮೇಲೆ ಒಂದು ಘಮ ಬರುತ್ತೆ. ಆ ಘಮ ಬರೋವರೆಗೂ ನೀವು ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ತುಂಬಾ ಒಳ್ಳೆಯದು ಮಕ್ಕಳಿಗೆ, ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನನಗೆ 2 ಮಕ್ಕಳು, ಇಬ್ಬರಿಗೂ ಕೂಡ ನಾನು 6 ಮಂತ್ಸಿಂದನೇ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅವ್ರಿಗೆ ಕೊಟ್ಟಿರೋಂಥ ಫಸ್ಟ್ ಫುಡ್ ಇದೆ ಅಂತಲೇ ಹೇಳ್ಬೋದು. 6 ಮಂತ್ಸಿಗೆ ಸ್ಟಾರ್ಟ್ ಮಾಡಿದ್ರೆ 7 ಮಂತ್ಸ್ವರೆಗೂ ನಾನು ಇದನ್ನೊಂದನ್ನು ಬಿಟ್ಟು ಬೇರೆ ಏನನ್ನೂ ಕೊಟ್ಟಿಲ್ಲ ನನ್ನ ಮಕ್ಕಳಿಗೆ. ತುಂಬಾ ಚೆನ್ನಾಗಾಗುತ್ತೆ. ಬೇಗ ಮಕ್ಕಳು ದಪ್ಪ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದು. ಮತ್ತು ಅವರು ಇದನ್ನು ತೊಗೊಂಬಿಟ್ರೆ, 1 ಬೌಲಷ್ಟು ಇದನ್ನು ತೊಗೊಂಬಿಟ್ರೆ ಮಕ್ಕಳು ಒಂದು 2 to 3 ಅವರ್ಸ್ ಆರಾಮಾಗಿ ಆಟಾಡ್ಕೊಂಡು ಇರ್ತಾರೆ. ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನೀವು ಕೂಡ ನಿಮ್ಮ ಮನೇಲಿದ್ದರೆ ಇದನ್ನೊಂದು ಸಲ ಮಾಡಿ. ಹೊರಗಡೆಯಿಂದ ಸೆರೆಲಾಕು ಅದು ಇದು ತಂದು ಹಾಕೋದ್ಕಿಂತ ಮನೆಯಲ್ಲಿನೇ ಹೆಲ್ದಿಯಾಗಿ, ಕ್ಲೀನಾಗಿ, ಹೈಜೀನಾಗಿ ಇದನ್ನು ಮಾಡಿ ಮಕ್ಕಳಿಗೆ ಕೊಡಿ. ನಮಗೂ ಕೂಡ ಒಂದು ಧೈರ್ಯ ಇರುತ್ತೆ, ಮಕ್ಕಳು ಹೈಜೀನಾಗಿ ತಿಂದಿದ್ದಾರೆ ಅಂತ ಅನ್ನೋದೊಂದು ತೃಪ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಇದನ್ನು 1 kgವರೆಗೂ ಹಾಕ್ಸ್ಕೊಂಡು ಜಿನ್ಗೆ ಹಾಕ್ಸ್ಕೊಂಬಂದುಬಿಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಸ್ವಲ್ಪನೇ ಮನೆಯಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಭಾಳ ಹಾಕ್ಸ್ಕೊಂಬಂದು ಭಾಳ ದಿನ ಇಡೋದು ಚೆನ್ನಾಗಲ್ಲ. ಮತ್ತು ಇನ್ನೊಂದು ಜಿನ್ನಲ್ಲಿ ಏನಂದರೆ ಜೋಳ, ರಾಗಿ ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲ, ನಾವು ಜಿನ್ನಿಗೆ ಹಾಕಿಸ್ತೀವಿ ಅನ್ನೋಂಗಿದ್ರೆ ಫಸ್ಟ್ 1 kg ಅಷ್ಟು ಮನೇಲಿರೋಂಥ ಅಕ್ಕಿನ ಹಾಕಿಸಿ ಆಮೇಲೆ ಇದನ್ನು ಹಾಕಿಸಿ, ಹಂಗಂದರೆ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಕಂಪ್ಲೀಟಾಗಿ ಹುರಿದ ಮೇಲೆ ಕಂಪ್ಲೀಟ್ ಕೂಲ್ ಡೌನ್ ಆಗಬೇಕು. ಅಲ್ಲಿವರೆಗೂ ನೀವು ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಬಿಸಿ ಇದ್ದಾಗ ಮಿಕ್ಸಿ ಮಾಡಿಬಿಟ್ರೆ ಹಿಟ್ಟು ನೀರು ಹೊಡೆದು ಬಿಡುತ್ತೆ. ಆ ಥರ ಆದರೆ ನಾವು ಭಾಳ ದಿನ ಇದನ್ನು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ, ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಕಂಪ್ಲೀಟ್ ಕೂಲ್ ಆದಮೇಲೆ ನೀವು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಜರಡಿ ಮಾಡ್ಕೊಳ್ಳಿ. ಮತ್ತು ಮೇಲೆ ಏನು ಬಂದಿರುತ್ತಲ್ಲ ತರಕಾರಿದು, ಅದನ್ನೆಲ್ಲ ಮತ್ತೆ ಒಂದು ಸಲ ಮಿಕ್ಸಿ ಮಾಡಿ. ನೀವು 6 ಮಂತ್ಸ್ ಪಾಪುಗೇನಾದ್ರು ಕೊಡ್ತೀರಾ ಅಂದರೆ ಕಂಪ್ಲೀಟಾಗಿ ಗ್ರೈಂಡ್ ಆಗಬೇಕು ಇದು. ಇಲ್ಲ ಒಂದು 1 ಇಯರ್ ಮೇಲೆ ಕೊಡ್ತಿದ್ದೀವಿ ಅಂದರೆ ನಡೆಯುತ್ತೆ. ಅದನ್ನು ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಬಂದುಬಿಟ್ರೆ, ಕಾಳು ಆ ಥರ ಏನಾದರೂ ಹಾಗೆ ಬಂದುಬಿಟ್ರೆ ಗಂಟ್ಲಿಗೆ ಸಿಕ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕಂಪಲ್ಸರಿ ಜರಡಿ ಮಾಡಿ ಮೇಲೆ ಬಂದಿರೋದನ್ನು ತೆಗೀರಿ. ಇಲ್ಲಾಂದರೆ ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಜರಡಿ ಮಾಡಿಕೊಂಡು ಫೈನ್ ಪೌಡರ್ನ ಮಾಡ್ಕೊಳ್ಳಿ. 1 ಇಯರ್ ಮೇಲಿರೋ ಮಕ್ಕಳಿಗಾದರೆ ಓಕೆ. ಈ ಥರದ್ದೆಲ್ಲ ಬಂದರೆ ಮಕ್ಕಳು ಗಂಟ್ಲಲ್ಲಿ ನುಂಗ್ತಾರೆ, ಏನು ಸಮಸ್ಯೆ ಆಗಲ್ಲ. 1 ಇಯರ್ ಒಳಗಡೆ ಇರೋ ಮಕ್ಕಳಿಗಾದರೆ ಕೇರ್ಫುಲ್ಲಾಗಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ನಾವು ಮಿನಿಮಮ್ ಅಂದರೆ 1 ಮಂತ್ ಹೊರಗಡೆನೇ ಇಟ್ಕೋಬೋದು. ಇಲ್ಲ ಜಾಸ್ತಿ ಆಗಿದೆ ಅಂತಂದರೆ ಫ್ರಿಜ್ಜಲ್ಲಿ ಒಂದು ಏರ್ಟೈಟ್ ಕಂಟೈನರಲ್ಲೇ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಒಂದು ಆರೋಗ್ಯಕರವಾದಂತಹ ಪೌಡರ್ ನಮಗೆ ರೆಡಿ ಆಗುತ್ತೆ. ಇದರಿಂದ ನೀವು ಗಂಜಿ ಥರ ನೀರಿಗಾದರೂ ಮಾಡ್ಬೋದು, ಇಲ್ಲ ಮುದ್ದೆ ಥರ ಗಟ್ಟಿಗಾದರೂ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು. ತುಂಬಾ ಸೂಪರಾಗಿರುತ್ತೆ ಟೇಸ್ಟು. ಇವಾಗ ನಾನು ನನ್ನ ಮಕ್ಕಳಿಗೆ ಗಂಜಿನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನೇನು ಮಾಡ್ತೀನಿ, 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈ ನೀರಿಗೆ ನೀವು ಬೆಲ್ಲ, ಸಕ್ಕರೆ ಅಥವಾ ಉಪ್ಪು ಯಾವುದಾದ್ರೂ ನಿಮ್ಮ ಮಕ್ಕಳ ಚಾಯ್ಸ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಇದು ಕರಗೋ ಅಷ್ಟರಲ್ಲಿ 1 ಗ್ಲಾಸ್ಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಪೌಡರ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಆದಷ್ಟು ಮಕ್ಕಳಿಗೆ ಅಂತಂದರೆ ಬೆಲ್ಲನೇ ಪ್ರಿಫರ್ ಮಾಡಿ, ಸಕ್ಕರೆಗಿಂತ ಬೆಲ್ಲನೇ ಪ್ರಿಫರ್ ಮಾಡಿ. ಇವಾಗ ಇದನ್ನು ನೋಡಿ ಚೆನ್ನಾಗಿ ಕಲಸಿದ್ದೀನಿ. ಆದಷ್ಟು ನೀರಾಗೆ ಕಲಸಿ. 6 ಮಂತ್ಸ್ ಪಾಪುಗಾದರೆ ಸ್ವಲ್ಪ ನೀರು ಜಾಸ್ತಿನೇ ಇರಲಿ, ಹಾಗಂದರೆ ಅವರಿಗೆ ನುಂಗ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೋಡಿ ಇವಾಗ ಬೆಲ್ಲ ಇಟ್ಟಿದ್ನಲ್ಲ ಅದಿಷ್ಟು ಕಂಪ್ಲೀಟಾಗಿ ಕರಗಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಪೌಡರ್ನ ಮಿಕ್ಸ್ ಮಾಡಿರ್ತೀವಲ್ವ ಅದನ್ನು ಇದಕ್ಕೆ ಹಾಕಿ ಕಂಟಿನ್ಯೂ ಸ್ಟಿರ್ ಮಾಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿದು ಗಂಟಾಗ್ಬಿಡುತ್ತೆ. ಹಾಗಾಗಿ ಕಂಟಿನ್ಯೂ ಆಗಿ ಇದನ್ನು ಸ್ಟಿರ್ ಮಾಡಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿದರೆ ನಮಗೆ ಸೂಪರ್ ಆಗಿರೋವಂಥ ಗಂಜಿ ರೆಡಿ ಆಗುತ್ತೆ. ಮಕ್ಕಳಿಗೆ ಆರಾಮಾಗಿ ಕೊಡಿ, ತುಂಬಾ ಹೆಲ್ದಿಯಾಗಿರ್ತಾರೆ. ಆದಷ್ಟು ಬೇಗ ನಿಮ್ಮ ಮಗು ಗುಂಡಕ್ಕೆ ದಪ್ಪಗೆ ಚಬ್ಬಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನಿಮ್ಮನೆಯಲ್ಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮಗು 1 ಮಂತಲ್ಲಿ ಚೇಂಜಸ್ನ ಕಾಣುತ್ತೆ. ಯಾವ ಥರ ಚೇಂಜಸ್ ಆಯಿತು ಅಂತ ನನಗೆ ಆಮೇಲೆ ನೀವು ಬೇಕಿದ್ರೆ ಕಮೆಂಟ್ ಮಾಡಿ. ಟೇಸ್ಟ್ ಯಾವ ಥರ ಬಂತು ಅಂತ ಇವಾಗಲೇ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ವಿಡಿಯೋ ನೋಡಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.